ಏನೋ ದರ್ಶನ್ ಗ್ಯಾಂಗ್ನಿಂದ ಕೊಲೆಯಾದಂತಹ ರೇಣುಕಾ ಸ್ವಾಮಿ ಚಿತ್ರದುರ್ಗದ ನಿವಾಸಕ್ಕೆ ಫಿಲ್ಮ್ ಚೇಂಬರ್ನ ತಂಡ ಭೇಟಿ ಕೊಟ್ಟು ಸಾಂತ್ವನವನ್ನ ಹೇಳಿ ಬಂದಿದ್ದಾರೆ. ಜೊತೆಗೆ ಪರಿಹಾರ ಅಂತ ಕೂಡ ಹಣವನ್ನ ಸ್ವಲ್ಪ ಮಟ್ಟಿಗೆ ಕೊಟ್ಟು ಬಂದಿದ್ದಾರೆ. ಫಿಲ್ಮ್ ಚೇಂಬರ್ ಅಧ್ಯಕ್ಷ MN ಸುರೇಶ್, ಸಾರಗೋವಿಂದ್ ಸೇರಿ ಹಲವರ ಭೇಟಿ ವೇಳೆ ರೇಣುಕಾ ಕುಟುಂಬ ಪಾಪ ಕಣ್ಣೀರು ಹಾಕಿದ್ದಾರೆ. ದರ್ಶನ್ ಈ ರೀತಿ ಮಾಡಬಾರ್ದಿತ್ತು, ಇದಕ್ಕೆ ಚಿತ್ರರಂಗ ಹೊಣೆಯಲ್ಲ, ಅವರೊಬ್ಬರಿಂದ ನಾವೆಲ್ಲ ತಲೆ ತಗ್ಗಿಸುವಂತಹ ಕೆಲಸ ಆಗ್ಬಿಟ್ಟಿದೆ ಅಂತ ಸಾರಗೋವಿಂದ್ ಅಸಮಾಧಾನವನ್ನ ಹೊರಗಾಕಿದ್ರು. MN ಸುರೇಶ್ ಮಾತಾಡಿ, ನಟ ದರ್ಶನ್ ಬ್ಯಾನ್ ನಿರ್ಧಾರ ನಾವು ಮಾಡೋಕ್ಕಾಗಲ್ಲ, ಕಲಾವಿದರ ಸಂಘ ನಿರ್ಮಾಪಕರ ಸಂಘ ಕೂಡ ಇದೆ, ಅಲ್ಲಿ ಸಭೆ ಆದ್ಮೇಲೆ ಬ್ಯಾನ್ ನಿರ್ಧಾರ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಮ ಜೊತೆ ನಾವು ಇದ್ದೀವಿ ಅಂತಕ್ಕಂಥ ಮಾತನ್ನ ಹೇಳಿ ಧೈರ್ಯ ತುಂಬೋದಕ್ಕೆ ಮಾತ್ರ ನಾನು ಬಂದಿದ್ದೀನಿ ವಿನಃ ಇನ್ಯಾವುದೇ ರಾಜಿ ಸೂತ್ರಕ್ಕೆ ನಾವು ಬಂದಿಲ್ಲ. ದಯವಿಟ್ಟು ಮಾಧ್ಯಮದ ಮಿತ್ರರು ಅದನ್ನು ಯೋಚನೆಯನ್ನು ಮಾಡಬೇಕು. ನಮಗೆಲ್ಲರಿಗೂ ಇರೋದು ಕಾಳಜಿ, ಮುಂದೆ ಆ ಕುಟುಂಬಕ್ಕೆ ನ್ಯಾಯ ಸಿಗ್ತದೆ. ಸತ್ತಂತ ರೇಣುಕಾ ಸ್ವಾಮಿ ಏನಿದ್ದಾರೆ, ತಪ್ಪು ಮಾಡಿರ್ಬೋದು, ತಪ್ಪು ಮಾಡೋದು ಸಹಜ, ಮನುಷ್ಯ ಗುಣ. ಆದರೆ ತಪ್ಪನ್ನ ಆ ಮಟ್ಟಕ್ಕೆ ತಗೊಂಡೋಗಿ ಆ ರೀತಿ ವಿಕಾರವಾಗಿ ಅದೆಷ್ಟು ನೊಂದಿದ ಅಂತ ಸಾಯುವಾಗ ಭಗವಂತನಿಗೆ ಗೊತ್ತು. ಅದನ್ನು ಆ ತಂದೆ ತಾಯಿಗಳು ಹೇಳ್ತಾ ಇದ್ರೆ ನಮಗೆ ಸಹಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಇದು ಚಿತ್ರರಂಗದ ಎಲ್ಲರೂ ಹೊಣೆಯಲ್ಲ. ಇದಕ್ಕೆ ಒಬ್ಬ ವ್ಯಕ್ತಿ ಹೊಣೆ ಆಗ್ತಾರೆ. ಒಬ್ಬ ವ್ಯಕ್ತಿ ನೇರವಾಗಿ ನಾನು ಹೇಳ್ತೀನಿ, ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿ ಹೊಣೆ ಆಗ್ತಾರೆ. ಹಾಗಾಗಿ ಇಡೀ ಚಿತ್ರರಂಗ ಇವತ್ತು ಅವರೊಬ್ಬರಿಂದ ನಾವೆಲ್ಲರೂ ಕೂಡ ತಲೆ ತಗ್ಗಿಸುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಚಿತ್ರರಂಗದ ಪರವಾಗಿ ಆ ಕುಟುಂಬಕ್ಕೆ ಯಾರೇ ಇರಲಿ, ಯಾರು ಮಾಡೋದು ತಪ್ಪೇ ಅಂತ ವಿಚಾರ ನಾನು ಬಹಿರಂಗವಾಗಿ ಅವತ್ತಿಂದ ಹೇಳ್ಕೊಂಬಂದಿನಿ. ಯಾವತ್ತು ವಾಣಿಜ್ಯ ಮಂಡಳಿ ಕರ್ನಾಟಕ ಇಂಥ ಸಂದರ್ಭಗಳಲ್ಲಿ ಪ್ರತಿಯೊಬ್ಬರಿಗೆ ಏನು ತೊಂದರೆ ಆದರೂ ಸ್ಪಂದಿಸುವಂತ ಕೆಲಸ ಮಾಡ್ಕೊಂಡು ಬಂದಿದ್ವಿ. ಮೊದಲನೇದಾಗಿ ಆ ಕುಟುಂಬಕ್ಕೆ ಆಗಿದ ನಷ್ಟ ನಾವ್ಯಾರು ಏನು ಮಾಡೋಕ್ಕಾಗಲ್ಲ. ಎಷ್ಟೇ ಹಣ ಸಹಕಾರ ಮಾಡ್ಬೋದು, ಏನೇ ಕೊಡ್ಬೋದು, ಎಷ್ಟೇ ಮಾತಾಡ್ಬೋದು, ಅವ್ರಿಗಾಗಿರೋದು ತುಂಬ ನಷ್ಟ. ಅವ್ರ ತಂದೆ ತಾಯಿ ಮಗ ನೋಡ್ತಾ ಇದ್ರೆ ನಾನು ಕಣ್ಣಲ್ಲಿ ಬಂದ್ಬಿಡ್ತಾನೆ. ನಮ್ಮ ಕುಟುಂಬದಲ್ಲಿ ಇದೇ ಥರ ಅದು ಏನು ಮಾಡ್ಬೇಕಾಗಿತ್ತು, ಅದಾದ್ರೆ ಅದರಿಂದ ಆಗ ಪರಿಣಾಮಗಳೇನು. ಆ ಹೆಣ್ಮಗು ನೋಡ್ತಾ ಇದ್ರೆ ಪ್ರೆಗ್ನೆಂಟು 3 months 4 months, ಆ ಮಗು ಬೆಳೆದು ಇನ್ನು 22 ವರ್ಷ ಆಗುತ್ತೆ, ಕೆಲಸ ಕೊಡೋದು ಬಿಡೋದು ಬೇರೆ ವಿಚಾರ. ಇವತ್ತಿನ ಟೈಮ್ ಬೀಂಗ್ ಪ್ರೆಸೆಂಟ್ ಟೆನ್ಸಲ್ಲಿ ಆಗಿರೋ ಸಮಸ್ಯೆಗಳಿಗೆ ಯಾವ ಥರ ಪರಿಹಾರ ಮಾಡಬೇಕು. ನನಗೆ ಕಳೆದ 4 ದಿನಗಳಿಂದ ಏನು ಬೆದರಿದ್ರೆ ಒಂದು ವಿಚಾರ ಹೇಳ್ಬಿಡ್ತೀನಿ ಸರ್. ಫಸ್ಟ್ ಪಾಯಿಂಟು, ನಮಗೆ ತುಂಬ ಸಂತಾಪ ಸೂಚನೆ ಮಾಡಕ್ಕೆ ಬಂದಿದ್ವಿ. ಯಾವುದೇ ಥರ ಬೇರೆ ಬೈಂಡಿಂಗ್ಸ್ ಇಲ್ಲ, ಮಾತಿಲ್ಲ, ನಾವ್ಯಾವುದೋ ಬೇರೆ ಏನಪ್ಪ ಬೇರೆ ಕೇಳ್ಕೊಬೇಕು ಬಂದಿಲ್ಲ, ಅದನ್ನ ನಾವು ಕೆಲಸ ಮಾಡಿದ್ವಿ. 2ನೇ ಪಾಯಿಂಟು, ಕಾನೂನು ಅಡಿಯಲ್ಲಿ ನಮ್ಮ ಸಾರಾಗೋವಿಂದರು ಹೇಳಿದಂಗೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಷ್ಪಕ್ಷದ ತನಿಖೆ ಮಾಡ್ತಾ ಇದೆ. ಯಾವುದೇ ರಾಜಕಾರಣಿಗಳ ತಲೆ ಹಾಕಿಲ್ಲ, ಇನ್ಯಾವುದೇ ವ್ಯಕ್ತಿಗಳಾಗಿಲ್ಲ, ಚಿತ್ರರಂಗದ ಹಾಕಿಲ್ಲ, ಹಾಕೋಕ್ಕೂ ಆಗಲ್ಲ. ಇಟ್ ಆಲ್ರೆಡಿ ಪ್ರೂವ್ಡ್ ಇನ್ ಎಲ್ಲ ಪೇಪರ್ಗಳಲ್ಲಿ, ಮಾಧ್ಯಮಗಳಲ್ಲಿ. ಇಟ್ ಹಸ್ ಬಿಕಮ್ ನ್ಯಾಷನಲ್ ಇಂಟರ್ನ್ಯಾಷನಲ್ ನ್ಯೂಸ್ ಆಗೋಗ್ಬಿಟ್ಟಿದೆ. ಅದರಿಂದ ಯಾವುದೋ ಥರದ ಇದಿಟ್ಕೋಬೇಡಿ. 3ನೇ ಪಾಯಿಂಟ್, ತಾವು ಕೇಳ್ತಾ ಇದ್ದೀರಾ ಚಿತ್ರರಂಗದ ಬ್ಯಾನ್ ಮಾಡಿ ಅಂತ ವಿಚಾರ. ಬ್ಯಾನ್ ಮಾಡೋ ವಿಚಾರ ಬಂದಾಗ ಇದನ್ನ ನಿರ್ಧಾರ ತಗೊಳಕ್ ನಾವಾಗಲ್ಲ. ವಾಣಿಜ್ಯ ಮಂಡಳಿ ಇರೋದು ಟು ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್, ಡಿಸ್ಟ್ರಿಬ್ಯೂಟರ್, ಪ್ರದರ್ಶಕರು, ವಿತರಕರು, ನಿರ್ಮಾಪಕರು. ಆದರೂ ಕೂಡ ಕಲಾವಿದ ಸಂಘ ಅಂತ ಒಂದು ಇದೆ. ಅದನ್ನು ಚರ್ಚೆ ಮಾಡಿ ಅವ್ರಿಗೆ ಏನು ಮಾಡೋದು ಅನ್ನೋದೇನ ಮಾಧ್ಯಮ ಇದ್ರು ಕೇಳ್ಕೊಂಡ್ರು. ಬ್ಯಾನ್ ಮಾಡಿದ್ರ 15 ವರ್ಷ ಆಗ್ತೀರಾ, 10 ವರ್ಷ ಆಗ್ತೀರಾ, ಅದು ನಮ್ಗೆ ಕಾನೂನು ನಮ್ಗೆ ಕೇಳ್ತೊಳಕ್ಕಾಗಲ್ಲ.